ಗಾಯ್ಸ್, ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ, ಸೂಪರ್ವಿಷನ್ ಅಂತ ಅಂದ್ಬಿಟ್ಟು. ಈ ಒಂದು ಫೀಚರಿಂದ ನಿಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಪೇರೆಂಟ್ಸ್ಗಳಿಗಂತೂ ಈ ಒಂದು ಫೀಚರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಈ ಒಂದು ಫೀಚರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಆ್ಯಂಡ್ ಅದನ್ನು ಎನೇಬಲ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಥರ ಒಂದು ಲೈಕ್ನ ಮಾಡಿ ಗೈಸ್. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಾನು ಇವಾಗ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ನೀವು 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅದಾದ ನಂತರ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನೀವು ನೋಡ್ಬೋದು ಪ್ರೈವೇಸಿ ಅನ್ನೋ ಒಂದು ಆಪ್ಷನ್ ಕೆಳಗಡೆ ಸೂಪರ್ವಿಷನ್ ಅಂತ ಅಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬಂದಿದೆ. ಸೊ ಮೊದಲನೇದಾಗಿ ಈ ಒಂದು ಆಪ್ಷನಿಂದ ಏನು ಉಪಯೋಗ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅದಾದಮೇಲೆ ಇದನ್ನು ಎನೇಬಲ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಗೈಸ್, ಈ ಒಂದು ಸೂಪರ್ವಿಷನ್ ಅಂತ ಏನು ಆಪ್ಷನ್ ಇದೆ, ಈ ಒಂದು ಫೀಚರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ, ಅದರಲ್ಲೂ ಪೇರೆಂಟ್ಸ್ಗಳಿಗೆ ಇವಾಗ ನೀವು ಪೇರೆಂಟ್ಸ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, ಆಯಿತಾ. ನಿಮ್ಮ ಮಕ್ಕಳುಗಳು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಅವರು ಎಷ್ಟೊತ್ತು ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಯಾರ್ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ, ಅವ್ರು ಏನೇನು ಚಟುವಟಿಕೆ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಆಯಿತಾ. ನೀವು ಅಂಥ ಸಮಯದಲ್ಲಿ ನೀವು ಈ ಸೂಪರ್ವಿಷನಲ್ಲಿ ಬಂದು ನಿಮ್ಮ ಒಂದು ಮಕ್ಕಳುಗಳದ್ದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಆ್ಯಡ್ ಮಾಡ್ತು ಅಂತಂದರೆ, ಸೊ ನೀವು ಆವಾಗ ಟ್ರ್ಯಾಕ್ ಮಾಡ್ಬೋದು, ಆಯಿತಾ. ಎಸ್ಪೆಷಲಿ ಅವರು ಇನ್ಸ್ಟಾಗ್ರಾಮ್ನ ಎಷ್ಟೊತ್ತು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಅವರು ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ಅನ್ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ನೀವು ನೋಡ್ಬೋದು. ಫಾಲೋ ಮಾಡಿ ಅನ್ಫಾಲೋ ಯಾರನ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಫಾಲೋವರ್ಸ್ ಲಿಸ್ಟು, ಫಾಲೋವಿಂಗ್ ಲಿಸ್ಟ್ ಎಲ್ಲವೂ ಕೂಡ ನೀವು ಚೆಕ್ ಮಾಡ್ಬೋದು, ಆಯಿತಾ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದರಲ್ಲೂ ಇನ್ಸ್ಟಾಗ್ರಾಮ್ನ ನೀವು ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಮಿನಿಮಮ್ 13 ವರ್ಷ ಆಗಿರಲೇಬೇಕು. 13 ವರ್ಷದ ಕೆಳಗಾಗಿದ್ದರೆ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋಕ್ಕಾಗಲ್ಲ. 13 ವರ್ಷದಿಂದ 18 ವರ್ಷದೊಳಗಡೆ ನೀವು ಈ ಒಂದು ಸೂಪರ್ವಿಷನ್ ಈ ಮುಖಾಂತರ ನೀವು ನಿಮ್ಮ ಒಂದು ಮಕ್ಕಳುಗಳನ್ನ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಇದನ್ನು ಆ್ಯಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾನೇ ಒಂದು ಪೇರೆಂಟ್ ಅಂತ ಅಂದ್ಕೊಳ್ಳಿ, ಆಯಿತಾ. ನನಗೆ ಮದುವೆ ಆಗಿದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಇವಾಗ ನಿಮ್ಮ ಮಕ್ಕಳನ್ನ ನೀವು ಆ್ಯಡ್ ಮಾಡಬೇಕು. ಈಗ ನನ್ನ ಮಕ್ಕಳನ್ನ ನಾನು ಸೂಪರ್ವಿಷನಲ್ಲಿ ನಾನು ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಆಯಿತಾ. ಸೊ ಈ ಸೂಪರ್ವಿಷನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸೂಪರ್ವಿಷನ್ ಆನ್ ಇನ್ಸ್ಟಾಗ್ರಾಮ್ ಅಂತಿರುತ್ತೆ. ಅಲ್ಲಿ ಕೆಳಗಡೆ ಕ್ರಿಯೇಟ್ ಇನ್ವಿಟೇಷನ್ ಅಂತಿರುತ್ತೆ. ಕ್ರಿಯೇಟ್ ಇನ್ವಿಟೇಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಸ್ವಲ್ಪ ಡೀಟೇಲ್ಸ್ ಬರುತ್ತೆ. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಇನ್ವೈಟ್ ಯುವರ್ ಟೀನ್ ಅಂತ ಬಂದಿದೆ. ಯು ಕ್ಯಾನ್ ಇನ್ವೈಟ್ ಯುವರ್ ಟೀನ್ ಟು ಯೂಸ್ ಸೂಪರ್ವಿಷನ್ ಆನ್ ಇನ್ಸ್ಟಾಗ್ರಾಮ್. ದೇ ನೀಡ್ ಟು ಅಕ್ಸೆಪ್ಟ್ ಬಿಫೋರ್ ಯು ಕ್ಯಾನ್ ಸ್ಟಾರ್ಟ್ ಸೂಪರ್ವೈಸಿಂಗ್ ದೇರ್ ಅಕೌಂಟ್. ಅಂತಂದರೆ ನೀವು ಸೂಪರ್ವಿಷನಲ್ಲಿ ಮುಖಾಂತರ ನೀವು ನಿಮ್ಮ ಒಂದು ಮಕ್ಕಳುಗಳನ್ನ ನೀವು ಆ್ಯಡ್ ಮಾಡ್ಕೋಬೇಕು ಅಂತಂದರೆ, ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಹ್ಯಾಂಡಲ್ ಮಾಡಬೇಕು ಅಂತಂದರೆ, ಸೊ ಫಸ್ಟು ನೀವೊಂದು ಇನ್ವಿಟೇಷನ್ನ ನಿಮ್ಮ ಮಕ್ಕಳುಗಳ ಇನ್ಸ್ಟಾಗ್ರಾಮ್ಗೆ ನೀವು ಕಳಿಸ್ಬೇಕು. ಅವ್ರಿಗೆ ಒಂದು ನೋಟಿಫಿಕೇಷನ್ ಹೋಗುತ್ತೆ, ಅದನ್ನು ಅವರು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡ್ತು ಅಂತಂದರೆ ಮಾತ್ರ ಆವಾಗ ನಿಮಗೆ ಇಲ್ಲಿ ಪರ್ಮಿಷನ್ ಸಿಗುತ್ತೆ, ನೀವು ಅವ್ರನ್ನ ಹ್ಯಾಂಡಲ್ ಮಾಡ್ಕೋಬೋದು, ಆಯಿತಾ. ಸೊ ಅದನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒನ್ ಸೂಪರ್ವಿಷನ್ ಹ್ಯಾಸ್ ಬಿನ್ ಸೆಟ್ ಅಪ್ ಯು ಕ್ಯಾನ್ ಅಂತ ಅಂದ್ಬಿಟ್ಟು. ಅಂತಂದರೆ ಸೊ ನೀವು ಎನೇಬಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಮಕ್ಕಳು ಏನಾದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತು ಅಂತಂದರೆ, ಸೊ ನೀವು ಏನೇನು ಮಾಡ್ಬೋದು, ಏನೇನು ನೋಡ್ಬೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. 3 ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ. ಮೊದಲನೇದು, ಸಿ ಹೌ ಮಚ್ ಟೈಮ್ ದೇ ಸ್ಪೆಂಡ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಸೆಟ್ ಟೈಮ್ ಲಿಮಿಟ್ಸ್ ಅಂತ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಆಯಿತಾ. ಸೊ ನೀವು ಯಾರನ್ನ ಆ್ಯಡ್ ಮಾಡ್ಕೊಳ್ತೀರೋ ಅವರು ಇನ್ಸ್ಟಾಗ್ರಾಮ್ನ ಎಷ್ಟೊತ್ತು ಯೂಸ್ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. ಓಕೆ, ಸೊ ಇದು ಮೊದಲನೇದು. ಆಮೇಲೆ ನೀವು ಟೈಮನ್ನು ಕೂಡ ನೀವು ಸೆಟಪ್ ಮಾಡ್ಬೋದು. ಅವರು ಇಷ್ಟೊತ್ತೇ ಯೂಸ್ ಮಾಡಬೇಕು ಅಂತಂದರೆ ನೀವು 3 ಅವರ್ ಸೆಲೆಕ್ಟ್ ಮಾಡೋದು ಅಂತಂದರೆ 3 ಅವರ್ ಮಾತ್ರ ಅವ್ರಿಗೆ ಇನ್ಸ್ಟಾಗ್ರಾಮ್ ಓಪನ್ ಆಗೋದು, ಅದಾದಮೇಲೆ ಓಪನ್ ಆಗಲ್ಲ, ಆಯಿತಾ. ಸೊ ಆ್ಯಂಡ್ ಇವಾಗ ನೀವು 2ನೇ ಪಾಯಿಂಟನ್ನು ನೀವು ನೋಡ್ಬೋದು. ಸಿ ಸಮ್ ಆಫ್ ದೇರ್ ಸೆಟ್ಟಿಂಗ್ಸ್ ಆ್ಯಂಡ್ ಅಕೌಂಟ್ಸ್ ದೇ ಫಾಲೋ ದೆಮ್ ಆ್ಯಂಡ್ ದಟ್ ದೇ ಹ್ಯಾವ್ ಬ್ಲಾಕ್ಡ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಸೊ ನೀವು ಅವರ ಒಂದು ಅಕೌಂಟಲ್ಲಿ ಒಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಅವರು ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾರನ್ನ ಫಾಲೋ ಬ್ಯಾಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾರನ್ನ ಅವರು ಬ್ಲಾಕ್ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು, ಆಯಿತಾ. ಇನ್ನು 3ನೇದು ಬಂದು ಗೆಟ್ ನೋಟಿಫಿಕೇಷನ್ಸ್ ಅಬೌಟ್ ದೇರ್ ಆ್ಯಕ್ಟಿವಿಟಿ ಸಚ್ ಆಸ್ ವೆನ್ ದೇ ಗೆಟ್ ನ್ಯೂ ಫಾಲೋವರ್ಸ್. ಅಂತಂದರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾರಾದರೂ ಹೊಸ ಫಾಲೋವರ್ಸ್ ಬಂತು ಅಂತಂದರೆ ಯಾರು ಫಾಲೋ ಮಾಡಿದ್ದಾರೆ ಅನ್ನೋದು ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಆಯಿತಾ. ಸೊ ಇವಾಗ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ದೆರ್ ಆರ್ ಲಿಮಿಟ್ಸ್ ಟು ವಾಟ್ ಎ ಪೇರೆಂಟ್ ಕ್ಯಾನ್ ಡೂ. ಅಂತಂದರೆ ಸೊ ಇವಾಗ ಪೇರೆಂಟ್ಸ್ಗಳು ಏನನ್ನು ನೋಡೋಕ್ಕಾಗಲ್ಲ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಸೊ ಅದನ್ನು ನೋಡೋಣ. ಸೊ ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಯು ವಾಂಟ್ ಸಿ ಯುವರ್ ಟೀನ್ ಸರ್ಚ್ ಹಿಸ್ಟ್ರಿ ಆರ್ ಮೆಸೇಜಿಂಗ್ ಆ್ಯಕ್ಟಿವಿಟಿ. ಅಂತಂದರೆ ಸೊ ನಿಮ್ಮ ಮಕ್ಕಳುಗಳು ಏನು ಸರ್ಚ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಸರ್ಚ್ ಬಾಕ್ಸಲ್ಲಿ ಏನೇನು ಸರ್ಚ್ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡೋಕ್ಕಾಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಅವರು ಯಾರ್ಯಾರಿಗೆ ಏನೇನು ಮೆಸೇಜ್ ಮಾಡ್ತಾ ಇದ್ದಾರೆ, ಏನೇನು ಚಾಟ್ ಮಾಡಿದ್ದಾರೆ,
ಅನ್ನೋದನ್ನು ಕೂಡ ನೀವು ನೋಡೋಕ್ಕಾಗಲ್ಲ ಪೇರೆಂಟ್ಸ್ಗಳು, ಆಯಿತಾ. ಆ್ಯಂಡ್ ಎರಡನೇದು ಬಂದು ಯು ವಾಂಟ್ ಸಿ ವಾಟ್ ದೇ ಪೋಸ್ಟ್ ಅನ್ಲೆಸ್ ದೇ ಹ್ಯಾವ್ ಎ ಪಬ್ಲಿಕ್ ಅಕೌಂಟ್ ಆರ್ ಯು ಫಾಲೋ ದೆಮ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪ್ರೈವೇಟ್ ಅಕೌಂಟಾಗಿ ಮಾಡ್ಕೊಂಡಿತ್ತು ಅಂತಂದರೆ ನೀವು ಇದನ್ನು ಎನೇಬಲ್ ಮಾಡೋಕ್ಕಾಗಲ್ಲ, ನೀವು ಏನನ್ನೂ ಕೂಡ ನೋಡೋಕ್ಕಾಗಲ್ಲ. ಪಬ್ಲಿಕ್ ಅಕೌಂಟ್ ಆಗಿದ್ದರೆ ಮಾತ್ರ ನೀವು ನೋಡ್ಬೋದು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮೂರನೇದು ಬಂದು ಯುವರ್ ಟೀನ್ ಓನ್ಸ್ ದೇರ್ ಅಕೌಂಟ್ ಓನ್ಲಿ ದೇ ಕ್ಯಾನ್ ಡೂ ಥಿಂಗ್ಸ್ ಸಚ್ ಆಸ್ ಡಿಲೀಟ್ ದೇರ್ ಅಕೌಂಟ್ ಆರ್ ಚೇಂಜ್ ದೇರ್ ಪಾಸ್ವರ್ಡ್ ಅಂತಂದರೆ, ಸೊ ನಿಮ್ಮ ಮಕ್ಕಳುಗಳು ಆಯಿತಾ ಅವರು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಸೊ ಅದು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಅವರ ಒಂದು ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂತಂದರೆ ಅದನ್ನು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ನೀವು ಸೂಪರ್ವಿಷನ್ ಮುಖಾಂತರ ನೀವು ಆ್ಯಡ್ ಮಾಡ್ಕೊಂಡಿತ್ತು ಅಂತಂದರೆ ಪೇರೆಂಟು ನಿಮ್ಮ ಮಕ್ಕಳುಗಳ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಡಿಲೀಟ್ ಮಾಡೋಕ್ಕಾಗಲ್ಲ, ಜೊತೆಗೆ ಪಾಸ್ವರ್ಡ್ನು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಓಕೆ, ಇದಿಷ್ಟು ನಿಮ್ಗೆ ಅರ್ಥ ಆಯಿತು. ಇದು ಎನೇಬಲ್ ಮಾಡೋದ್ರಿಂದ ಪೇರೆಂಟ್ಸ್ ಏನೇನು ಹ್ಯಾಂಡಲ್ ಮಾಡ್ಬೋದು, ಏನೇನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರಿ. ಇವಾಗ ಇದನ್ನು ನೀವು ಎನೇಬಲ್ ಮಾಡೋದು ಹೆಂಗೆ, ಇಲ್ಲಿ ಕಂಟಿನ್ಯೂ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಬರುತ್ತೆ. ಆ ಒಂದು ಲಿಂಕ್ನ ನಿಮ್ಮ ಮಕ್ಕಳಿಗೆ ನೀವು ಶೇರ್ ಮಾಡಬೇಕು. ವಾಟ್ಸಪ್ ಮುಖಾಂತರನೋ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರನೋ ನೀವು ಶೇರ್ ಮಾಡಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡ್ತು ಅಂತಂದರೆ 48 hours ಒಳಗಡೆ ಅಕ್ಸೆಪ್ಟ್ ಮಾಡ್ತು ಅಂತಂದರೆ ಸೊ ಆವಾಗ ನೀವು ಪ್ರತಿಯೊಂದನ್ನು ಕೂಡ ನಿಮ್ಮ ಮಕ್ಕಳುಗಳು ಏನೇನು ಮಾಡ್ತಾ ಇದ್ದಾರೆ ಸೊ ಅನ್ನೋದು ಇಲ್ಲಿ ಹೇಳಿದ್ನಲ್ಲ ಅದನ್ನು ನೀವು ನೋಡ್ಬೋದು, ಆಯಿತಾ. ಈ ಥರ ನೀವು ಸೂಪರ್ವಿಷನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಇನ್ನೂ ಮದುವೆನೇ ಆಗಿಲ್ಲ ಆಯಿತಾ, ಬಟ್ ಈ ಒಂದು ಫೀಚರ್ ಬಗ್ಗೆ ತಿಳಿಸಿದ್ದೀನಿ. ಸೊ ಇದು ಕೆಲವರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕೆಲವರು ಇದನ್ನು ಮಾಡ್ತಾರೆ. ಸೊ ಆ ಥರ ಏನಾದರೂ ಮಾಡಬೇಕು ಅಂದ್ಕೊಟ್ಟಿದ್ರು ಬೇಕಾದ್ರೆ ಈ ಮಕ್ಕಳ ಪ್ಲೇಸಲ್ಲಿ ಆ ಥರ ಏನಾದರೂ ಹಾಕೊಂಡು ಮಾಡಿ. ಸದ್ಯಕ್ಕೆ ಅಯ್ಯೋ ನಮಗೆ ಯಾರೂ ಇಲ್ಲ, ಸುಮ್ಮನೆ ಹಂಗೆ ಪೀಸ್ ಆಗಿರ್ತೀವಿ, ಆಯಿತಾ. ಸೊ ಇದಿಷ್ಟು ಅಪ್ಡೇಟ್ ಗಾಯ್ಸ್. ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲವ್ ಯು ಆಲ್ ಗಾಯ್ಸ್.